ಹಿರಿಯ ನಟಿ ಪದ್ಮಭೂಷಣ ಸರೋಜಾದೇವಿ ನಿನ್ನೆ ಬೆಳಿಗ್ಗೆ 9:30 ಸುಮಾರಿಗೆ ವಿಧಿವಶರಾದರು. ಇವತ್ತು ಬೆಳಿಗ್ಗೆ 11 ಗಂಟೆವರೆಗೂ ಅವರ ಅಂತಿಮ ದರ್ಶನಕ್ಕೆ ಅವರ ಮಲ್ಲೇಶ್ವರ ನಿವಾಸದಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಇವತ್ತು 11 ಗಂಟೆವರೆಗೂ ಅಂತಿಮ ದರ್ಶನ ಬೆಂಗಳೂರಿನಲ್ಲೇ ನಡೆಯುತ್ತೆ ಅಂತ ಕುಟುಂಬಸ್ಥರು ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. 10:30ಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಆಗಮಿಸ್ತಾರೆ. ಮುಖ್ಯಮಂತ್ರಿಗಳ ಆಗಮನದ ನಂತರ ಸರೋಜಾದೇವಿ ಅವರ ಪಾರ್ಥಿವ ಶರೀರವನ್ನು ಅವರ ಹುಟ್ಟೂರಿಗೆ ಕರೆದುಕೊಂಡು ಹೋಗಲಾಗುತ್ತೆ. ಚನ್ನಪಟ್ಟಣಕ್ಕೆ ರವಾನೆ ಮಾಡಲಾಗುತ್ತೆ. ಚನ್ನಪಟ್ಟಣದಲ್ಲಿ ಅವರ ಹುಟ್ಟೂರಿನಲ್ಲಿ ಅವರ ಅಂತಿಮ ಸಂಸ್ಕಾರಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸರೋಜಾದೇವಿ ಜನವರಿ 7, 1938ರಲ್ಲಿ ಜನಿಸಿ ಕನ್ನಡ ಚಿತ್ರರಂಗ ಸೇರಿದಂತೆ 4 ಭಾಷೆ ಚತುರ್ಭಾಷಾ ನಟಿ ಅವರು. 4 ಭಾಷೆಗಳಲ್ಲಿ ಸಿನಿ ರಸಿಕರ ಮನವನ್ನು ಸೆಳೆದಿದ್ದ ಕನ್ನಡದ ಮೊಟ್ಟ ಮೊದಲ ಲೇಡಿ ಸೂಪರ್ ಸ್ಟಾರ್ ಅನ್ನುವಂಥ ಖ್ಯಾತಿಯನ್ನು ಪಡೆದುಕೊಂಡಿದ್ದ ಡಾಕ್ಟರ್ ರಾಜ್ ಸೇರಿದಂತೆ ಅನೇಕ ದಿಗ್ಗಜರುಗಳ ಜೊತೆಗೆ ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದ ಬಿ ಸರೋಜಾದೇವಿ ಅವರು ವಿಧಿವಶರಾಗಿದ್ದಾರೆ. ಒಕ್ಕಲಿಗ ಸಂಪ್ರದಾಯದಂತೆ ಅವರ ಅಂತಿಮ ಸಂಸ್ಕಾರವನ್ನು ನೆರವೇರಿಸ್ತೀವಿ ಅಂತ ಅವರ ಕುಟುಂಬಸ್ಥರು ನಿರ್ಧಾರ ಮಾಡಿದ್ದಾರೆ. ಆ ನಡುವೆ ಸರೋಜಾದೇವಿಯವರ ದರ್ಶನಕ್ಕೆ ಕನ್ನಡದ ಖ್ಯಾತರು, ಹಿರಿಯರು, ಸಿನಿಮಾ ರಂಗದ ಬಹಳಷ್ಟು ಜನ ಬಂದು ಅಂತಿಮ ದರ್ಶನವನ್ನು ಪಡೆದುಕೊಂಡು ಆಲ್ರೆಡಿ ನಿನ್ನೆಯೇ ಬಹಳಷ್ಟು ಜನ ಬಂದರು. ಇವತ್ತು ಕೂಡ ಹಲವರು ಬರುವಂಥ ಸಾಧ್ಯತೆ ಇದೆ. ಕನ್ನಡ, ಹಿಂದಿ, ತೆಲುಗು, ತಮಿಳು ಈ ಭಾಷೆಗಳಲ್ಲಿ ನಟಿಸಿಕೊಂಡಿರುವ ಕಾಣಿಸ್ಕೊಂಡಿರುವ ಭಾರತೀಯ ನಟಿಯವರು. ಭಾರತೀಯ ಸಿನಿಮಾ ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿ ಮತ್ತು ಸ್ಫುರದ್ರೂಪಿ ನಟಿ ಅಂತ ಹೆಸರುವಾಸಿಯಾಗಿದ್ದವರು. ಅವರ ಅಂತಿಮ ದರ್ಶನ ಇವತ್ತು 11 ಗಂಟೆವರೆಗೆ ಮಲ್ಲೇಶ್ವರದಲ್ಲಿ ನಡೆಯುತ್ತೆ. ಅಂತಿಮ ಸಂಸ್ಕಾರ ಅವರ ಊರಿನಲ್ಲಿ ನಡೆಯುತ್ತೆ. ಸರೋಜಾದೇವಿಯವರ ಹುಟ್ಟೂರಾಗಿರುವ ದಶವಾರದಲ್ಲಿ ಅವರ ಅಂತಿಮ ಸಂಸ್ಕಾರಕ್ಕೆ ತಾಲೂಕು ಆಡಳಿತವೇ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಹಲವರು ಬರೋ ಸಾಧ್ಯತೆ ಇರೋದರಿಂದ ಬ್ಯಾರಿಕೇಡ್ಗಳ ವ್ಯವಸ್ಥೆ ಎಲ್ಲವನ್ನು ಮಾಡಿಕೊಂಡಿದ್ದಾರೆ. ಮತ್ತು ಅವರ ಆಸೆಯಂತೆ ಅವರ ತಾಯಿ ಸಮಾಧಿಯ ಪಕ್ಕದಲ್ಲೇ 1990ರಲ್ಲೇ ಅವರ ತಾಯಿ ಮರಣ ಹೊಂದಿದ್ರು. ಅವರ ತಾಯಿ ಸಮಾಧಿಯ ಪಕ್ಕದಲ್ಲೇ ಸರೋಜಾದೇವಿಯವರ ಅಂತಿಮ ಸಂಸ್ಕಾರವನ್ನು ನೆರವೇರಿಸುವುದಾಗಿ ಕುಟುಂಬಸ್ಥರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಈಗಾಗಲೇ JCBಗಳಿಂದ ಸ್ವಚ್ಛ ಮಾಡುವಂಥ ಕಾರ್ಯ ಅದೆಲ್ಲ ಮುಗಿದಿದೆ. ಇನ್ನು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಸರೋಜಾದೇವಿಯವರ ಅಂತಿಮ ದರ್ಶನವನ್ನು ಅವರ ನಿವಾಸದಲ್ಲಿ, ಮಲ್ಲೇಶ್ವರದ ನಿವಾಸದಲ್ಲಿ 10:30ಕ್ಕೆ ಪಡೆಯುತ್ತಾರೆ. ಅದಲ್ಲದೆ ಬಹಳಷ್ಟು ಜನ ಗಣ್ಯರು, ರಾಜಕೀಯ ಮುಖಂಡರುಗಳು ಇವತ್ತು ಅಂತಿಮ ದರ್ಶನವನ್ನು ಪಡೆಯುವ ಸಾಧ್ಯತೆ ಇದೆ. ಬಟ್ ನಿನ್ನೆಯೂ ಕೂಡ ಸಹಸ್ರಾರು ಅಭಿಮಾನಿಗಳು ಸರೋಜಾದೇವಿಯವರ ಅಂತಿಮ ದರ್ಶನವನ್ನು ಪಡೆದುಕೊಂಡರು. ಸ್ಫುರದ್ರೂಪಿ ನಟಿ, 17ನೇ ವಯಸ್ಸಿನಲ್ಲೇ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ ಸೈ ಎನಿಸಿಕೊಂಡಂಥ ನಟಿ. 1955ರಲ್ಲೇ ಮಹಾಕವಿ ಕಾಳಿದಾಸ ಅನ್ನುವಂಥ ಸಿನಿಮಾದ ಮುಖಾಂತರ ದೊಡ್ಡ ಬ್ರೇಕ್ ಪಡೆದಂಥ ನಟಿ. ಅದು ತೆಲುಗು ಸಿನಿಮಾ. ಆ ನಂತರ ಬೇರೆ ಬೇರೆ ಸಿನಿಮಾಗಳು, ಪಾಂಡುರಂಗ ಮಹಾತ್ಮೆ, ನಾನೋಡಿ ಮುನ್ನನ್ ಸೇರಿದಂತೆ ಹಲವು ಸಿನಿಮಾಗಳು, ಅತ್ಯದ್ಭುತ ಸಿನಿಮಾಗಳನ್ನು ನಟಿಸಿರುವವರು. ಆ ಸಿನಿಮಾಗಳಲ್ಲಿ ಯಶಸ್ಸನ್ನು ಕಂಡರು. ಪದ್ಮಭೂಷಣ ಪ್ರಶಸ್ತಿಗೂ ಕೂಡ ಭಾಜನರಾದರು. ಅಂದರೆ ಈಗಿನ ಕರ್ನಾಟಕದ ಚನ್ನಪಟ್ಟಣದ ದಶಾವಾರದಲ್ಲಿ ಜನಿಸಿರೋದು. ಇವ್ರ ಕುಟುಂಬಕ್ಕೆ 4ನೇ ಮಗಳು ಇವರು. ಇವ್ರ ತಂದೆ ಪೊಲೀಸ್ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ರು ಅವತ್ತಿನ ಕಾಲಕ್ಕೆ. ತಾಯಿ ಗೃಹಿಣಿಯಾಗಿದ್ದರು ರುದ್ರಮ್ಮ. 1990ರಲ್ಲಿ ಅವರ ಮರಣ ನಂತರ ಅವರ ಸಮಾಧಿ ಪಕ್ಕದಲ್ಲೇ ಸರೋಜಾದೇವಿಯವರನ್ನು ಕೂಡ ಅಂತಿಮ ಸಂಸ್ಕಾರವನ್ನು ನೆರವೇರಿಸೋದಕ್ಕೆ ಕುಟುಂಬಸ್ಥರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಆದರೆ ಮೊದಲ ಸಿನಿಮಾದಿಂದಲೇ ಯಶಸ್ಸನ್ನು ಪಡೆದುಕೊಂಡಿರುವ ಭಾರತೀಯ ನಟಿಯರ ಸಾಲಿನಲ್ಲಿ ಮೊದಲ 5 ಹೆಸರುಗಳಲ್ಲಿ ಸರೋಜಾದೇವಿಯವರ ಹೆಸರು ಕೂಡ ಬರುತ್ತೆ. ಹಲವು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಅವರು ಪಡೆದುಕೊಂಡ್ರು. ಯಾವುದು 1955-56ರಲ್ಲೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಅವರು ಪಡೆದುಕೊಳ್ಳೋದಕ್ಕೆ ಆರಂಭ ಮಾಡಿದ್ರು. ದೊಡ್ಡವರು, ಖ್ಯಾತನಾಮರು ಅಂತ ಕರೆಸ್ಕೊಳ್ಳೋರು MGR ಅವ್ರ ಜೊತೆಗೆ, ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆಗೆ, ಬಹುತೇಕ ನೀವು ಅವತ್ತಿನ ದಿನದ ಅಂದರೆ ಕನ್ನಡದ ಚಂದನವರದ ದೇವರುಗಳು ಅಂತ ಕನ್ಸಿಡರ್ ಮಾಡುವಂಥ ಹಲವು ನಟರುಗಳ ಜೊತೆಗೆ ಇವರು ಸ್ಕ್ರೀನ್ ಶೇರ್ ಮಾಡಿದರು. ಇವತ್ತು ಚನ್ನಪಟ್ಟಣದ ದಶಾವಾರ ಗ್ರಾಮದಲ್ಲಿ ಇವರ ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಒಕ್ಕಲಿಗ ಸಂಪ್ರದಾಯದ ರೀತಿಯಲ್ಲಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸ್ತಾರೆ. ಮಧ್ಯಾಹ್ನ 1 ಗಂಟೆಗೆ ಅಂತಿಮ ಸಂಸ್ಕಾರ ಹುಟ್ಟೂರು ದಶಾವಾರದಲ್ಲಿ ನಡೆಯುತ್ತೆ. ಸಕಲ ಸರ್ಕಾರಿ ಗೌರವಗಳ ಜೊತೆಗೆ ಇವರ ಅಂತ್ಯಕ್ರಿಯೆ ನಡೆಯುತ್ತೆ. ಪದ್ಮಭೂಷಣ ಪ್ರಶಸ್ತಿ ವಿಜೇತಿ ಕೂಡ ಹೌದು. ತಾಯಿ ರುದ್ರಮ್ಮ ಅವರ ಸಮಾಧಿ ಪಕ್ಕದಲ್ಲೇ ಅಂತ್ಯಕ್ರಿಯೆ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ.
ಮೊದಲಿಗೆ ಗಾಂಧಿ ಭವನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿತ್ತು. ಈಗ ನಿವಾಸದಲ್ಲಿ ಸರಿಸುಮಾರು 10:30 11 ಗಂಟೆವರೆಗೂ ಮಾನ್ಯ ಮುಖ್ಯಮಂತ್ರಿಗಳ ದರ್ಶನದವರೆಗೂ ಕೂಡ ಅವ್ರ ಮನೆಯಲ್ಲೇ ಅವರ ಪಾರ್ಥಿವ ಶರೀರವನ್ನು ಇಡಲಾಗುತ್ತೆ. ಅಲ್ಲಿಂದ ನೇರವಾಗಿ ಚನ್ನಪಟ್ಟಣದ ದಶಾವಾರದ ಕಡೆಗೆ ಅವರ ಪಾರ್ಥಿವ ಶರೀರ ಅಂತಿಮ ಯಾತ್ರೆ ಆರಂಭ ಆಗುತ್ತೆ. ಸರೋಜಾದೇವಿ MGR ಅವ್ರ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳು, 26 ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಹಿಟ್ಗಳು. 26 ಸಿನಿಮಾ, ಒಂದು ಸಿನಿಮಾಗೆ MGR ಇವರನ್ನು ಹೀರೋಯಿನ್ ಆಗಿ ಅಂದರೆ ನಾಯಕ ನಟಿಯಾಗಿ ಆಯ್ಕೆ ಮಾಡ್ತಾರೆ. ಅದಾದ ನಂತರ MGR ಅವರ ಬಹುತೇಕ ಎಲ್ಲ ಸಿನಿಮಾಗಳಲ್ಲೂ ಇವರೇ ನಾಯಕ ನಟಿಯಾಗಿ ಮುಂದುವರಿತಾರೆ. ಅಷ್ಟು ಖ್ಯಾತಿಯನ್ನು ಪಡೆದಿದ್ದವರು, ಅಷ್ಟು ಸುಂದರ ನಟಿ. ಈ ರೀತಿ ಹಲವು ಅತ್ಯದ್ಭುತ ಸಿನಿಮಾಗಳನ್ನು ಅವತ್ತಿನ ಕಾಲದಲ್ಲೇ ಸೋಷಿಯಲ್ ಮೀಡಿಯಾ ಯಾವುದೂ ಇಲ್ಲದೇ ಇದ್ದಂಥ ಕಾಲದಲ್ಲಿ 100 ಡೇಸು, 150 ದಿನ, ಈ ರೀತಿ ಹಲವು ಚಿತ್ರಗಳನ್ನು ಕೊಟ್ಟವರು. ಕನ್ನಡದಲ್ಲೂ ಖ್ಯಾತನಾಮರು, ತೆಲುಗಲ್ಲೂ ಖ್ಯಾತನಾಮರು, ತಮಿಳಿನಲ್ಲೂ ಕೂಡ ಹೆಸರು ಮಾಡಿದ್ದವರು. ಇವೆಲ್ಲದರಲ್ಲಿ ಸಿದ್ಧಿಸಿ ಈಗ ತಮ್ಮ ಜೀವನದ ಅಂತಿಮ ಯಾತ್ರೆಯನ್ನು ಇವತ್ತು ಕಾಣಲಿಕ್ಕಿದ್ದಾರೆ. ಹುಟ್ಟು ಮತ್ತು ಸಾವು ಮನುಷ್ಯನ ಜೀವನದಲ್ಲಿ ಬರಲೇಬೇಕಾಗಿದೆ. ಆದರೆ ಈ ಹುಟ್ಟು ಸಾವಿನ ನಡುವೆ ಏನೇನು ಮಾಡ್ತೀರಿ ಅನ್ನೋದು ಬಹಳ ಪ್ರಮುಖವಾಗುತ್ತೆ. ಸರೋಜಾದೇವಿ ಆ ವಿಚಾರದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಕನ್ನಡದ ಚಂದನವನದ ಘಮ ಇಡೀ ದೇಶಕ್ಕೆ ಹರಡುವ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಂಥ ಪ್ರಮುಖ ಕನ್ನಡದ ನಟಿ. ಅವರು ಬೇರೆ ಬೇರೆ ಭಾಷೆಯಲ್ಲಿ ನಟಿಸಿದ್ರು ಕೂಡ ಕನ್ನಡದಲ್ಲೇ, ಅಂದರೆ ಕನ್ನಡದವರು, ಕನ್ನಡಿಗರು, ಕನ್ನಡ ನಾಡಿನವರು, ಕನ್ನಡಕ್ಕೋಸ್ಕರ ಹಲವು ಸಿನಿಮಾಗಳನ್ನು ಮಾಡಿದವರು, ಹಲವು ಸಿನಿಮಾಗಳ ಮುಖಾಂತರ ಕನ್ನಡಿಗರ ಮನಗೆದ್ದಂಥವರು. ಅವರನ್ನು ಕನ್ನಡಿಗರು ಭಾರತ ಹೃದಯದಿಂದ ಬೀಳ್ಕೊಡ್ಬೇಕಾಗಿದೆ. ನಿನ್ನೆ ಬೆಳಿಗ್ಗೆ ಸರೋಜಾದೇವಿಯವರ ವಿಧಿವಶ ಅನ್ನುವಂಥ ಸುದ್ದಿ ಕೇಳ್ತಾ ಇದ್ದಂಗೆ ಅವರು ವಯೋಸಹಜ ಹೌದು, ಆದರೂ ಕೂಡ ಸರೋಜಾದೇವಿಯವರು ವಿಧಿವಶರಾದ್ರ ಅಂತ ಪ್ರಶ್ನೆ. ಯಾಕಂದರೆ ತಮ್ಮ ಇಡೀ 80ರ ವಯಸ್ಸಿನಲ್ಲೂ ಕೂಡ ಬಹಳ ಸುಂದರವಾಗಿದ್ದಂಥ ಸ್ಫುರದ್ರೂಪಿ ನಟಿ ಸರೋಜಾದೇವಿ ವಿಧಿವಶರಾಗಿದ್ದಾರೆ. ಅಂತಿಮ ಸಂಸ್ಕಾರ ಇವತ್ತು 1 ಗಂಟೆಗೆ ನೆರವೇರುತ್ತೆ.